ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೇವ್ರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು ಭಾರತ್. ಇವತ್ತು ಶಿವರಾತ್ರಿಯ ಒಂದು ಹಬ್ಬದ ನಿಮಿತ್ತವಾಗಿ ಏನು ಫೆಬ್ರವರಿ 12ರಂದು ಕೋರ್ಟ್ನ ಒಂದು ತೀರ್ಪಿತ್ತಲ್ಲ, ಆ ಒಂದು ತೀರ್ಪಿನ ಒಂದು ಹಿನ್ನೆಲೆಯಲ್ಲಿ ಇವತ್ತು ವಿಶೇಷ ಅತಿಥಿಯಾಗಿ ನಮ್ಮ ಒಬ್ರು ವಕೀಲ್ ಸರ್ ಆದ ಯಾರು ಮಿಸ್ಟರ್ AJ ಹರೀಶ್ ಸರ್ನ ನಾನು ಇವತ್ತು ಕೋರ್ಟ್ ತೀರ್ಪಿನ ಕುರಿತಂತೆ ಹೆಚ್ಚಿನ ಒಂದು ಮಾಹಿತಿಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಇವತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ದಕ್ಕೆ ತುಂಬಾ ಆತ್ಮೀಯವಾದ ಒಂದು ಸ್ವಾಗತ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಒಂದು ಈ ವಿಶೇಷ ಕಾರ್ಯಕ್ರಮದಲ್ಲಿ ಹರೀಶ್ ಸರ್ ಜೊತೆ ಮಾತಾಡ್ತಾ ಹೋಗೋಣ. ಕೋರ್ಟಿನ ತೀರ್ಪುಗಳು ಮತ್ತು ಮೀಸಲಾತಿ ಏನಾಯ್ತು, ಮುಂಬರುವ ಒಂದು ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಮತ್ತಷ್ಟು ಮಾಹಿತಿಗಳನ್ನ ಹರೀಶ್ ಸರ್ ತಿಳ್ಕೊಳ್ಳೋಣ. ಸರ್, ಮೀಸಲಾತಿಗೆ ಸಂಬಂಧಿಸಿದಂತೆ ಕೋರ್ಟಿನ ತೀರ್ಪು ಮತ್ತೆ ಅದ್ರ ಬಗ್ಗೆ ನಮ್ಮ ಒಂದು ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಮಾಹಿತಿಗಳನ್ನ ತಿಳಿಸ್ಬೇಕಂತ ನಾನು ಕೇಳ್ಕೊತೀನಿ. ಓಕೆ, ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ಇವತ್ತು ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ಸಿದ್ದು ಭಾರತ್ ಸರ್ ಆಹ್ವಾನದ ಮೇರೆಗೆ ಇವತ್ತೊಂದು 12/2/2026 ನಡೆದ ಕೋರ್ಟ್ ಕಲಾಪದ ಬಗ್ಗೆ ಸರ್ ಸ್ವಲ್ಪ ಮಾಹಿತಿ ಕೊಡಿ. ಸ್ಪರ್ಧಾರ್ಥಿಗಳಲ್ಲಿ ಕೆಲವೊಂದು ಗೊಂದಲಗಳಿದ್ದಾವೆ, ಅದನ್ನ ಸ್ವಲ್ಪ ಬಗೆಹರಿಸಿ ಅಂತ ಹೇಳಿದ್ರು. ಪಾಪ ಲಾಸ್ಟ್ ಟೈಮೇ ಕಾಲ್ ಮಾಡಿದ್ರು, 12ನೇ ತಾರೀಕೆ ಕಾಲ್ ಮಾಡಿದ್ರು ನನಗೆ, ಬಟ್ ಭೇಟಿ ಆಗಕ್ ಆಗ್ಲಿಲ್ಲ ಅವರನ್ನ. ಇವತ್ತು ಮಹಾಶಿವರಾತ್ರಿ ಹಬ್ಬದ ದಿನದಂದು ರಜೆ ಇದ್ದ ಕಾರಣ ಅವರ ಜೊತೆ ಈಗ ಒಂದು ಸಂದರ್ಶನವನ್ನ ಕೊಡ್ತಾ ಇದ್ದೀನಿ. ಆತ್ಮೀಯ ಸ್ಪರ್ಧಾರ್ಥಿಗಳ ಈಗ ಸ್ಪರ್ಧಾತ್ಮಕ ಲೋಕದಲ್ಲಿ ಯಾವೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಾ. ಕೋರ್ಟ್ ಕಲಾಪದ ಬಗ್ಗೆ ಹೇಳ್ತಾ ಹೋಗ್ತೀನಿ. ಏನಪ್ಪಾ ಅಂದ್ರೆ, ಈಗ 12/2/2026 ನಮ್ಮ ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹಾಕೊಂಡಿದ್ರು. ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಎದುರಿಸಿ ಕೆಲವು 56% ರಿಸರ್ವೇಶನ್ ಬಗ್ಗೆ ಕುರಿತು ಕೆಲವೊಂದು ಹೈಕೋರ್ಟ್ ಅಲ್ಲಿ ರಿಟ್ ಹಾಕೊಂಡಿದ್ರು. ಅದರಲ್ಲಿ ರಿಟ್ ಸಂಖ್ಯೆ 200448/25 ಇದರಲ್ಲಿ 4 ರಿಟ್ಗಳನ್ನ ಕೊಲಾಬ್ರೇಟ್ ಮಾಡಿದ್ದಾರೆ, ಅಂದ್ರೆ ಮರ್ಜ್ ಮಾಡಿದ್ದಾರೆ. ಯಾಕೆ ಈ 4 ಕೊಲಾಬ್ರೇಟ್ ಮಾಡಿ ಅಂದ್ರೆ ಮರ್ಜ್ ಮಾಡಿದ್ದಾರೆ ಅಂದ್ರೆ, ಈ 4 ರಿಟ್ಗಳು ಏನಪ್ಪಾ ಆಗಿದೆ ಅಂದ್ರೆ, ಆಕ್ಚುಲಿ ಏನಾಗಿದೆ ಅಂದ್ರೆ 4 ಬಂದು 56% ರಿಸರ್ವೇಶನ್ ಬಗ್ಗೆನೇ ಅದರಲ್ಲಿ ಇದೆ. ಆ ಕಾರಣದಿಂದ ಹೈಕೋರ್ಟ್ ಏನ್ ಮಾಡಿದೆ ಅಂದ್ರೆ, ಈ 4 ರಿಟ್ಗಳನ್ನ ಒಂದಾಗಿ ಮಾಡಿದೆ, ಅಂದ್ರೆ ಒಂದಾಗಿ ಕ್ಲಬ್ ಮಾಡಿ ಎಲ್ಲದಕ್ಕೂ ಒಂದೇ ರಿಟ್ ಅನ್ನ ಮೇನ್ ಪಿಟಿಷನ್ ಹಾಕೊಂಡ್ರೆ, ಮೀಸಲಾತಿ ಸಂಬಂಧಪಟ್ಟ ಹಾಗೆ ಇರೋ ಕಾರಣದಿಂದ ಏನಾಗಿದೆ ಅಂದ್ರೆ ಅದಕ್ಕೆ ಮರ್ಜ್ ಮಾಡಿದ್ದಾರೆ. ಈ 4ಕ್ಕೂ ಸಪರೇಟ್ ತಗೊಂಡು ಕೋರ್ಟ್ ಕಾಲವನ್ನ ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು 4ನ್ನ 56% ರಿಸರ್ವೇಶನ್ ಇದೆಯಲ್ಲ ಎಲ್ಲಾನು ಕ್ಲಬ್ಬಿಂಗ್ ಮಾಡಿ ಈ ಒಂದೇ ತೀರ್ಪು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅಂತ ಹೇಳಿ ಕೊಲಾಬ್ರೇಟ್ ಮಾಡ್ಕೊಂಡಿದ್ದಾರೆ ಸರ್. ಓಕೆ ಸರ್, ಓಕೆ. ಮತ್ತೆ ಇವಾಗ ಫೆಬ್ರವರಿ 12ರಂದು ಸರ್ಕಾರದ ಬೆಳವಣಿಗೆ ನೋಡಿದಾಗ ಮತ್ತೆ ಸ್ಟ್ರೈಕ್ ಕೂಡ ಆಯ್ತು 11ರಂದು. ಸರ್, 11ರಂದು ಅಕ್ಸಾ ಸಂಘಟನೆ ಕರ್ನಾಟಕದ ವಿದ್ಯಾರ್ಥಿ ಪರವಾಗಿ ಸಂಘ ಕಟ್ಕೊಂಡಿದ್ದಾರೆ. ಒಂದು ಪ್ರತಿಷ್ಠಿತ ಸಂಘದ ಅಕ್ಸಾ ಸಂಘಟನೆ ಏನ್ ಮಾಡಿದೆ ಅಂದ್ರೆ, 11ನೇ ತಾರೀಕು ಸ್ಪರ್ಧಾರ್ಥಿಗಳ ಒಂದು ಪವರ್ ಅವರ ಯೂತ್ ಶಕ್ತಿ ಅನ್ನೋದನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕಾಗಿತ್ತು. ಎಲ್ಲೋ ನನ್ನ ಪ್ರಕಾರ ಸ್ವಲ್ಪ ಸೋಲು ಉಂಟಾಯ್ತು ಅಂತ ನನ್ನ ಅನಿಸಿಕೆ ಸರ್. ಅಂದ್ರೆ ಸ್ಟ್ರೈಕ್ ದಿಂದಾಗಿ ಅಥವಾ ಸ್ಟ್ರೈಕ್ ಸಕ್ಸಸ್ಫುಲ್ ಇಲ್ಲ, ಸ್ಟ್ರೈಕ್ ಸಕ್ಸಸ್ಫುಲ್ ಆಗಿದ್ರೆ ಏನಾಗ್ತಿತ್ತು ಅಂದ್ರೆ ಸರ್, ಸರ್ಕಾರದ ಅಂದ್ರೆ ವಿಧಾನಸೌಧದ ಬಾಗಿಲು ಮುಟ್ಟುತ್ತಿತ್ತು. ಈಗೇನು ಧಾರವಾಡದಲ್ಲಿ ನಡೆದಂತಹ ಪ್ರೊಟೆಸ್ಟ್ ಬೆಂಗಳೂರಿನಲ್ಲಿ ನಡೆದಿದ್ರೆ ಆಗ ಏನಾಗಿದ್ರೆ ಎಲ್ಲರೂ ಬರ್ತಿದ್ರು ಅಲ್ಲಿ. ಈಗ ಪ್ರೆಸೆಂಟ್ ಆಡಳಿತದಲ್ಲಿ ಇದಾರಲ್ಲ ಕೆಲವೊಬ್ರು ಬಂದು ನಮ್ಗೆ ಸರಿಯಾದ ಒಂದು ವ್ಯವಸ್ಥೆ ಮಾಹಿತಿ ಕೊಡ್ತಾ ಇದ್ರು, ಯಾವ ಟೈಮಲ್ಲಿ ಆಗುತ್ತೆ ಅಂತ ಮಾಹಿತಿ ಕೊಡ್ತಾ ಇದ್ರು. ಯಾರು ಬರ್ಲಿಲ್ಲ. ಅವತ್ತು ಬಂದಿದ್ರು ಸರ್, ಬೆರಳೆಣಿಕೆಯಷ್ಟು ಮಾತ್ರ ಸ್ಪರ್ಧಾರ್ಥಿಗಳು ಬಂದಿದ್ರು. ಈಗ ಏನಾಯ್ತಂದ್ರೆ, ಈಗ ನಾರ್ತ್ ಕರ್ನಾಟಕ ಅಂದ್ರೆ ಸರ್, ಅವರು ಇಲ್ಲಿ ಪ್ರೊಟೆಸ್ಟ್ ಬರ್ಬೇಕಾದ್ರೆ ಅವರು ಅಲ್ಲಿಂದ ದೂರ ಆಗುತ್ತೆ ಸುಮಾರು. ಈಗ ಬೀದರಿಂದ ಇಲ್ಲಿಗೆ ಬರ್ಬೇಕಂದ್ರೆ ಸುಮಾರು 600 ಕಿಲೋಮೀಟರ್ ಬರ್ಬೇಕು, ಅಥವಾ ಧಾರವಾಡದಿಂದ ಬರ್ಬೇಕಂದ್ರೆ ಸುಮಾರು 450 ಕಿಲೋಮೀಟರ್ ಬರ್ಬೇಕು. ಈಗ ಪಾಪ ಅಲ್ಲಿಂದ ಅವ್ರು ಬಂದು ಸ್ಪರ್ಧಾರ್ಥಿಗಳು ಇಲ್ಲಿ ಸ್ಟೇ ಆಗ್ಬೇಕಾದ್ರೆ ಈಗ ಬಸ್ ಫೇರ್ ನೋಡಿದ್ರೆ ಗಗನಕ್ಕೇರಿದೆ. ಟ್ರೈನ್ ಫೆಸಿಲಿಟಿ ಅಷ್ಟೊಂದು ಅವೈಲೇಬಲ್ ಇಲ್ಲ ಎಕ್ಸಾಕ್ಟ್ ಟೈಮ್ಗೆ. ರಿಸರ್ವೇಶನ್ ಮಾಡ್ಕೊ ಬರ್ಬೇಕು. ಆ ಕಾರಣದಿಂದ ಅವರಿಗೆ ಫಿನಾನ್ಷಿಯಲಿ ಬರ್ಡನ್ ಆಗ್ತಾ ಇತ್ತು ಸರ್. ಆ ಕಾರಣದಿಂದ ಅವರು ಸ್ಪರ್ಧಾರ್ಥಿಗಳು ಬರಕ್ ಆಗಿಲ್ಲ. ಬಟ್ ಆದ್ರೂ ತುಂಬಾ ಜನ ಬಂದಿದ್ದಾರೆ ಸರ್, ಅಲ್ಲಿಂದ ಬಂದಿದ್ರು ಸರ್, ಲೋಕಲ್ ಇರ್ತಕ್ಕಂಥ ಬಂದಿದ್ರು. ಬಟ್ ಈಗ ಸರ್, ಈಗ ಈ ಫೆಬ್ರವರಿ 12ರಂದು ನಮ್ಗೆ ಯಾವ್ದೋ ಒಂದು ಕೋರ್ಟ್ ನ ಒಂದು ತೀರ್ಪು ಬರ್ಲಿಲ್ಲ. ಬಟ್ ಮಾರ್ಚ್ 2ರಂದು ಮುಂದೂಡಿಕೆ ಮಾಡಿದಾರಲ್ಲ ಸರ್, ಅವತ್ತೇನಾರು ನಾವು ಬೆಳವಣಿಗೆ ಕಾಣಬಹುದು ಸರ್? ಬೆಳವಣಿಗೆ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಸರ್, ಆಗಬಹುದು ಆಗದೆ ಇರಬಹುದು. ಬಿಕಾಸ್ ಯಾಕಂದ್ರೆ ಸರ್ಕಾರದ ಪರವಾಗಿ ಯಾವ ನಿಲುವನ್ನ ತಾಳ್ತಾರೋ ಗೊತ್ತಿಲ್ಲ. ಸರ್ಕಾರ ಯಾವ ರೀತಿ ಹೇಳುತ್ತೋ, ಅವ್ರಿಗೆ ಗೈಡೆನ್ಸ್ ಕೊಡುತ್ತೋ ಅದ್ರ ಪ್ರಕಾರ ಅವರು ಬಂದು ಆರ್ಗ್ಯೂ ಮಾಡ್ತಾರೆ ಸರ್. ಆ ಕಾರಣದಿಂದ ಮಾರ್ಚ್ 2ನೇ ತಾರೀಕು ಆಗಬಹುದು ಆಗದೆ ಇರಬಹುದು. ಬಟ್ ನೋಟಿಫಿಕೇಶನ್ 100% ಇದೆ. ಯಾಕಂದ್ರೆ 2,84,000 ಹುದ್ದೆಗಳು 43 ಡಿಪಾರ್ಟ್ಮೆಂಟ್ ಗಳಲ್ಲಿ ಖಾಲಿ ಇದಾವೆ.
ಹಂತ ಹಂತವಾಗಿ ಅವ್ರು ತುಂಬ್ಕೊಂಡ್ ಬರ್ತಾರೆ ಸರ್. ಈಗ ನೋಡಿ PSI ತುಂಬಾ ಖಾಲಿ ಇದೆ, ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ನೀವೇ ವಿಡಿಯೋ ಮಾಡಿದ್ರಿ ಲಾಸ್ಟ್ ಟೈಮ್, ಅದ್ರಲ್ಲಿ ಏನು ತುಂಬಾ ಏನು ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ IS ಪೋಸ್ಟ್ ಇದೆ, ಹಿಸ್ಟ್ರಿಗೆ ಸೆಕೆಂಡ್ ಇದೆ, ಆದ್ಯತೆ ಮೇರೆಗೆ ಅವ್ರು ತುಂಬ್ಕೊಂಡ್ ಬರ್ತಾರೆ. 820 ಪೋಸ್ಟ್ ಇದೆ. ಮತ್ತೆ ಇನ್ನೂ ಒಂದು ಏನಪ್ಪಾ ಹೊಸ ವಿಷಯ ಅಂದ್ರೆ ಈಗ ಏನು ಟೀಚರ್ಸ್ ಏನೋ ಟೆಟ್ ಯಾರೆಲ್ಲ ಕ್ಲಿಯರ್ ಆಗಿರ್ತಾರೆ ಅವರನ್ನ ಮಾತ್ರ ಏನು ಈಗ ಸ್ಕೂಲ್ಗಳಿಗೆ ತುಂಬಬೇಕು ಅಂತ ಇದೆ ಸರ್. ಗೆಸ್ಟ್ ಟೀಚರ್ ಆಗಿ ಯಾರೆಲ್ಲ ಟೆಟ್ ಕ್ಲಿಯರ್ ಮಾಡಿದಾರಲ್ಲ ಅವರನ್ನ ತಗೊಳ್ಬೇಕು ಅಂತ ಒಂದು ಸರ್ ಹೇಳ್ತಿದಾರೆ. ಕೇಳಿಸ್ಕೊಳ್ಳಿ, ಇಲ್ಲಿ KSET ನೆಟ್ ಅದಂಗೆ ಯಾರು ಗೆಸ್ಟ್ ಲೆಕ್ಚರ್ ಗಳನ್ನ ತುಂಬ್ತಾ ಇದಾರಲ್ಲ, ಅದೇ ತರ ಇನ್ ಕಮಿಂಗ್ ಡೇಸ್ ಅಲ್ಲಿ ಈ ಏನು ಶಿಕ್ಷಣ ಇಲಾಖೆಯಲ್ಲಿ ಕೂಡ ಯಾರು ಟೆಟ್ ಕ್ಲಿಯರ್ ಆಗಿದಾರಲ್ಲ ಅವ್ರು ಮಾತ್ರ ಗೆಸ್ಟ್ ಟೀಚರ್ ಆಗಿ ತಗೋ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತೆ ಸರ್. ಒಂದು ಮಾಹಿತಿ ಪ್ರಕಾರ ಏನಾದ್ರು ಅದ ಇಂಪ್ಲಿಮೆಂಟ್ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸರ್. ನೋಡಿ, ಫಾರ್ ಎಕ್ಸಾಂಪಲ್ ಈಗ ಯಾವೆಲ್ಲ ಬದಲಾವಣೆ ಆಗಿದೆ ಅಂದ್ರೆ ಈಗ ನೆಟ್ ಮತ್ತೆ ಸ್ಲೆಟ್ ಮತ್ತೆ ಯಾರು PhD ಹೋಲ್ಡ್ ಇದಾರೆ ಅವರನ್ನ ಗೆಸ್ಟ್ ಫ್ಯಾಕಲ್ಟಿ ಆಗಿ ತುಂಬಿಕೊಳ್ತಾ ಇದ್ರು. ಅದೇ ರೀತಿ ಈಗ ಟೀಚರ್ಸ್ ಇದಾರಲ್ಲ ಅವರಿಗೆ ಟೆಟ್ ಕ್ಲಿಯರ್ ಆಗಿರೋನ್ನ ಮಾತ್ರ ತುಂಬಿಕೊಳ್ಬೇಕು. ಯಾಕಂದ್ರೆ ಅವ್ರಿಗೆ ನಾಲೆಜ್ ಪರ್ಸನ್ ಇರ್ತಾರೆ, ಟೆಟ್ ಕ್ಲಿಯರ್ ಆಗಿರುತ್ತೆ, ಅವ್ರಿಗೆ ಯಾವ ರೀತಿ ಏನು ಶಿಕ್ಷಣವನ್ನ ಬೋಧನೆ ಮಾಡ್ಬೇಕು ಮಕ್ಕಳಿಗೆ ಅಂತ ಮಾಹಿತಿ ಗೊತ್ತಿರುತ್ತೆ. ಆ ಕಾರಣದಿಂದ ಅದೇ ರೀತಿ ಮತ್ತೆ ಇನ್ನು ಪ್ರೀವಿಯಸ್ ಏನು VA ಎಕ್ಸಾಮ್ಸ್ ನಡೀತಿತ್ತಲ್ವಾ, ಅದಕ್ಕೇನಂದ್ರೆ ಮೆರಿಟ್ ಆಧಾರದ ಮೇಲೆ ತಗೊಳ್ಬಿಡ್ತಾ ಇದ್ರು. ಯಾಕೆಪ್ಪ ಮೆರಿಟ್ ಆಧಾರದ ಮೇಲೆ ತಗೊಳ್ತಾ ಇದ್ರು ಅಂತ ಹೇಳಿದ್ರೆ, ಆ ಟೈಮಲ್ಲಿ ನಮ್ಗೆ ಈ ಕೋವಿಡ್ ಟೈಮಲ್ಲಿ ಸುಮಾರು ಸರ್ 625ಕ್ಕೆ 625 ಎಷ್ಟು ತಗೊಂಡಿದ್ದಾರೆ ಸರ್? 2000 ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ. ತದನಂತರ ಏನಾಯ್ತು ಅಂದ್ರೆ ಬದಲಾವಣೆ, ಇದಕ್ಕೂ ನಾವು ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕು. ಎಕ್ಸಾಮ್ ಕಂಡಕ್ಟ್ ಮಾಡಿ ಏನ್ ಮಾಡ್ಬೇಕಂದ್ರೆ ಮತ್ತೆ ಪುನಃ ಎಕ್ಸಾಮ್ ತುಂಬಿಕೊಳ್ಬೇಕು ಅಂತ ಹೇಳಿ ಅದೊಂದು ಹೊಸ ಬದಲಾವಣೆ ತಂದ್ರೆ ಸರ್. ಮತ್ತೆ ನನ್ನ ಒಂದು ಅನಿಸಿಕೆ ಪ್ರಕಾರ ಸರ್, ಈಗ ನಾನು 2017ರಲ್ಲಿ KSET ಪಾಸ್ ಮಾಡಿದೀನಿ, 19ರಲ್ಲಿ ಮಾಡಿದೀನಿ ಸರ್. ಈಗ ಆಕ್ಚುಲಿ ನೀ ಗೆಸ್ಟ್ ಫ್ಯಾಕಲ್ಟಿ ಬಗ್ಗೆ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಕ್ವಾಲಿಫೈ ಆಗೋದು ಅದು ಕಡ್ಡಾಯ ಅದು. ಬಟ್ ಈ ಗೆಸ್ಟ್ ಫ್ಯಾಕಲ್ಟಿ ತುಂಬ್ತಾರಲ್ಲ, ಇಲ್ಲೊಂದು ಸಮಸ್ಯೆ ಇದೆ ಸರ್. ಇಲ್ಲಿ ಇವಾಗ ನನ್ನ ನೆನಪಿಗೆ ಬಂದಿದ್ದು ಏನಂದ್ರೆ, ಅವರು ಪ್ರತಿ ವರ್ಷನೂ 3 ಮಾರ್ಕ್ಸ್ ಅನ್ನ ಕೃಪಾಂಕ ಕೊಡ್ತಾರೆ ಸರ್ವಿಸ್ ಮಾಡಿದವ್ರಿಗೆ. ಅದೇನಾಗ್ತಾ ಇದಾರೆ ಅಂದ್ರೆ, ಒನ್ಸ್ ಅವ್ರು ಏನಾದ್ರು ಗೆಸ್ಟ್ ಲೆಕ್ಚರ್ ಅಪಾಯಿಂಟ್ ಆಗ್ಬಿಟ್ರೆ ತಗೊಂಡ್ಬಿಟ್ರೆ ಸರ್ ಅದನ್ನು ನೋಡಿ ಸರ್, ಅದನ್ನು ಬ್ಯಾನ್ ಮಾಡ್ಬೇಕು. ಏನಂದ್ರೆ ಒಂದ್ಸರಿ ಅವ್ರು ಎಲಿಜಿಬಲ್ ಆದ್ರೆ ಮತ್ತೆ ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಫೇಸ್ ಮಾಡಿನೇ ಎಕ್ಸಾಮ್ ತಗೋಬೇಕಾಗುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದ್ಸರಿ ಕ್ಲಿಯರ್ ಮಾಡ್ತಾರೆ, ಮತ್ತೆ 3 ಅಂಕ ಕೃಪಾಂಕ ಕೊಡ್ತಾರೆ, ಅಂದ್ರೆ ಆಡ್ ಮಾಡ್ಕೊಳ್ತಾರೆ, ಅವರೇ ಕಂಟಿನ್ಯೂ ಆಗ್ಬಿಡ್ತಾರೆ. ಆ ಕಾರಣದಿಂದ ಇದು ಏನು ಗೊಂದಲಗಳಿಗೆ ಏನಾದ್ರು ಪರಿಹಾರ ಸಿಗಬಹುದು. ಪರಿಹಾರ ಅಂದ್ರೆ ಸರ್, ಇದಕ್ಕೂ ನೀವು ಪ್ರೊಟೆಸ್ಟ್ ಮತ್ತೆ ಸರ್ಕಾರಕ್ಕೆ ಇಲ್ಲ ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಹಾಕೊಳ್ಳೋದಾಗಿರ್ಬೋದು. ರಿಟ್ ಹಾಕೊಂಡು ಅದು ನೀವು ಹೈಕೋರ್ಟ್ ಇಂದ ನೀವು ಒಂದು ಏನು ತೀರ್ಪನ್ನ ತಗೊಂಬಂದ್ರೆ ಅದು ಒಂದು ಏನು ಮುಂದಿನ ಬರುವಂತ. ಈಗ ಹರೀಶ್ ಸರ್ ಒಂದು ಐಡಿಯಾ ಕೊಟ್ಟಂಗ ಆಯ್ತು. ಏನಕ್ಕಂದ್ರೆ ಪ್ರತಿ ವರ್ಷನೂ ಕೂಡ ಯಾರು KSET ನೆಟ್ ಪಾಸ್ ಆಗಿ ಮತ್ತೆ PhD ಆಗಿ ಒನ್ಸ್ ಅವರು ಗೆಸ್ಟ್ ಫ್ಯಾಕಲ್ಟಿ ಆಗಿ ಏನದು ಸೇರ್ಕೊಂಡ್ಬಿಟ್ರೆ ಪ್ರತಿ ವರ್ಷನೇ ಅವ್ರಿಗೆ ಏನೋ ಕೃಪಾಂಕ ಸಿಕ್ಬಿಡುತ್ತಲ್ಲಿ. ಆದ್ರೆ ಪ್ರತಿ ವರ್ಷ KSET ನೆಟ್ ಪಾಸ್ ಮಾಡಿ ಏನ್ ಬರ್ತಾರಲ್ಲ ಅವ್ರಿಗೆ ಅವಕಾಶನೇ ಇಲ್ಲ ಅಲ್ಲಿ. ಸೊ ಇದಕ್ಕ ಇಲ್ಲಿ ನನ್ನ ಒಂದು ಸರ್ ಮೂಲಕ ನಾನು ಅಲ್ಲ ಸರ್, ಇನ್ನೊಂದ್ ಏನಂದ್ರೆ ಇಲ್ಲಿ ಕೃಪಾಂಕ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ, ಯಾರು ಸರ್ವಿಸ್ ಅಲ್ಲಿ ಇರೋದು ಅಂದ್ರೆ ಕ್ಲಾಸ್ ಮಾಡ್ತಾ ಇರ್ತಾರೆ, ಈಗ ಕ್ಲಿಯರ್ ಮಾಡಿ ಅವರೇ ಕಂಟಿನ್ಯೂ ಆಗ್ಬಿಡ್ತಾರೆ. ಅವ್ರಿಗೆ ಏನಾದ್ರೆ ಈಗ ಏನು ನಮ್ಗೆ CET ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ವಾ, ಇವಾಗ ಕೃಪಾಂಕ ಸಿಕ್ಕಿದಾಗ ಅಲ್ಲಿ ಅವರು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಇಲ್ಲಿ ಎಲ್ಲರಿಗೂ ಒಂದೇ ಅವ್ರೇನು ಕ್ಲಾಸ್ ಮಾಡ್ತಾ ಇದ್ರ ಅವ್ರೇನು ಮೇಧಾವಿ ಅಲ್ಲ, ಕ್ಲಾಸ್ ಮಾಡದೇ ಇರೋರು ಅವ್ರೇನು ದಡ್ರಲ್ಲ. ಓಕೆನಾ, ಆಲ್ ಆರ್ ಈಕ್ವಲ್ ಅಷ್ಟೇ ಸರ್. ಇಲ್ಲಿ ಎಲ್ಲರಿಗೂ ಒಂದೇ ನಾಲೆಡ್ಜ್ ಇರುತ್ತೆ. ಬಟ್ ಏನಂದ್ರೆ ನಾವು ಎಕ್ಸಾಮ್ ಓರಿಯೆಂಟೆಡ್ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಈಗ ಎಕ್ಸಾಮ್ ಅನ್ನ ಈಗ ಫಾರ್ ಎಕ್ಸಾಂಪಲ್ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲಾಗುತ್ತೆ, ಮೇಜರ್ ಆಗುತ್ತೆ, ಯಾವ್ದೋ ಒಂದು ಸ್ಪೆಷಲೈಸೇಷನ್ ಇರುತ್ತೆ, ಈಗ ಅಕೌಂಟ್ಸ್ ಇರುತ್ತೆ ಅಥವಾ ಫಿಸಿಕ್ಸ್ ಇರುತ್ತೆ, ಹಿಸ್ಟ್ರಿ ಇರುತ್ತೆ, ಕನ್ನಡ ಇರುತ್ತೆ, ಈ ರೀತಿ ಇರುತ್ತೆ. ಅವರಲ್ಲಿ ಯಾರು highest ಸ್ಕೋರ್ ಮಾಡ್ತಾರೆ ಆ ಮೆರಿಟ್ ಆಧಾರದ ಮೇಲೆ ತಗೊಳ್ಳಿ. ಈ ಕೃಪಾಂಕ ಕೊಡೋದೆಲ್ಲ ಇದೊಂಥರ ಬೋಗಸ್ ಅನ್ಸುತ್ತೆ ಸರ್. ಹೌದೌದು, ಅಷ್ಟೊಂದು ಸರಿ ಅನ್ಸಲ್ಲ. ಇಲ್ಲಿ ಪ್ರತಿ ವರ್ಷ ಏನಾಗುತ್ತೆ, ನೆಟ್ ಪಾಸ್ ಮಾಡಿ ವಾಪಸ್ ಬಂದಿರ್ತಾರ ಅವರು, ಬಟ್ ಅವ್ರು ಎಲಿಜಿಬಲ್ ಆಗಲ್ಲ. ಅವ್ರು ಪಾಸ್ ಮಾಡಿ ಪ್ರಯೋಜನ ಏನು? ಹೌದೌದು. ಯಾಕಂದ್ರೆ ಕೃಪಾಂಕ ಕೊಟ್ರೆ ಪಾಪ ಇವರು ಎಲಿಜಿಬಲ್ ಆಗಿರ್ತಾರೆ, ಇವರು ಎಲಿಜಿಬಲ್ ಆಗಿರ್ತಾರೆ. ಯಾಕಂದ್ರೆ ಇವ್ರು ಸರ್ವಿಸ್ ಬೇಸ್ಡ್ ಮೇಲೆ ಕೃಪಾಂಕ ಕೊಡ್ತಾ ಹೋದ್ರೆ ಅನ್ಯಾಯ ಆಗುತ್ತೆ ಸರ್. ಅವ್ರಿಗೂ ಅನ್ಯಾಯ ಆಗುತ್ತೆ, ಇವ್ರಿಗೂ ಅನ್ಯಾಯ ಆಗುತ್ತೆ. ಬಟ್ ಇವ್ರು ಸೇಫ್, ಅವರು ಯಾರು ಆಲ್ರೆಡಿ ಇದ್ದವ್ರು ಸೇಫ್. ಈಗ ಯಾರು ಕ್ಲಿಯರ್ ಆಗಿರ್ತಾರಲ್ಲ ಅವರು ಸೇಫ್, ಅಷ್ಟೊಂದು ಸೇಫ್ ಇಲ್ಲ ಸರ್. ಓಕೆ ಸರ್, ಇದ್ರ ಬಗ್ಗೆ ಒಂದು ಹೊಸದಾಗಿ ಹರೀಶ್ ಸರ್ ಮೂಲಕ ನಾನು ಒಂದು ರಿಟ್ ಹೋಗ್ತೀನಿ. ಕಮಿಂಗ್ ಡೇಸ್ ಅಲ್ಲಿ ನಿಮ್ಮೆಲ್ಲ ಕೂಡ ಒಂದು ಸಹಕಾರ ಇರಲಿ. ಇದು ಯಾರು ಒಂದು ಏನಾದ್ರು ಸಲಹೆ ಸೂಚನೆ ಕೊಡೋರಿದ್ರೆ ಮುಕ್ತವಾಗಿರುತ್ತೆ, ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಬಹುದು. ಮತ್ತೆ ಇನ್ನೊಂದು ಸ್ಪರ್ಧಾರ್ಥಿಗಳೇ, ನಂದು ಮಿಸ್ಟರ್ AJ ಹರೀಶ್ 1432 ಯೂಟ್ಯೂಬ್ ಚಾನಲ್ ಇದೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಕೋರ್ಟ್ ಕಲಾಪದಲ್ಲಿ ಏನೇನಾಗುತ್ತೆ ಮಾಹಿತಿ ಕೊಡ್ತೀನಿ. ಮತ್ತೆ ಸ್ಪರ್ಧಾತ್ಮಕ ಲೋಕದಲ್ಲಿ ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಕೊಡ್ತೀನಿ. ಹಾಗೆ ಈಗೇನು ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ, ಏನು ಆನ್ಲೈನ್ ಅಲ್ಲಿ ನಾನು ಕ್ಲಾಸಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಕನ್ನಡ ಸಬ್ಜೆಕ್ಟ್ ರಿಲೇಟೆಡ್ ಆಗಿರಬಹುದು, ಮತ್ತೆ ಯಾವ ಸಬ್ಜೆಕ್ಟ್ ಅನ್ನ ಓದಬೇಕು, ಯಾವ ಫೇಮಸ್ ಆಥರ್ ಬುಕ್ಸ್ ಅನ್ನ ಓದಬೇಕು, ಮತ್ತೆ ಕಮ್ಯುನಿಕೇಶನ್ ಪೇಪರ್ ಹೆಂಗ್ ಓದಬೇಕು, ಪ್ರತಿಯೊಂದ್ರ ಬಗ್ಗೆ ಇಂಚಿಂಚು ಮಾಹಿತಿ ಕೊಡ್ತೀನಿ. ಎಲ್ಲರೂ ಏನು
ತಪ್ಪದೆ ಏನು ಸಿದ್ದು ವಾರದವರ ಯಾವ ನಿಮ್ಮ ಚಾನಲ್ ಇಂಡಿಯಾ ಅಕಾಡೆಮಿ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ 31 ಜಿಲ್ಲೆಗಳಿಗೂ ನೀವು ಯಾವುದೇ ಆತರ ಪುಸ್ತಕ ಕೇಳೋದು ಅವರು ನಿಮ್ಗೆ ಏನು ತಲುಪಿಸ್ತಾರೆ ಅಂತ ಹೇಳ್ತಾ, ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಬಸವ ಬುಕ್ ಹೌಸ್ ಅಂತ ಇದೆ ಅವ್ರದೊಂದು ಆನ್ಲೈನ್ ಪ್ಲಾಟ್ಫಾರ್ಮ್. ಆನ್ಲೈನ್ ಆದ್ರೂ ಆರ್ಡರ್ ಮಾಡಿ, ಅಥವಾ ನೀವು ಫೋನ್ ಕರೆ ಮುಖಾಂತರ ಅವ್ರಿಗೆ ಕಾಲ್ ಮಾಡಿ ನಿಮ್ಗೆ ಯಾವ ಬುಕ್ಸ್ ಬೇಕಂತ ಹೇಳಿದ್ರು ನಿಮ್ಗೆ ತಲುಪಿಸ್ತಾರೆ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದೀವಿ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ನೋಡಿಯಪ್ಪ ಈ ವಿಡಿಯೋ